ಎಸ್, ಇನ್ನು ರಾಜ್ಯದಲ್ಲಿ ಖಾಸಗಿ ಫೈನಾನ್ಸ್ಗಳ ಕಿರುಕುಳ ಇದೆಯಲ್ಲ, ಅದು ಬಹಳ ಮುಂದುವರಿತಲೇ ಇದೆ. ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಖಾಸಗಿ ಫೈನಾನ್ಸ್ನವರ ಅಟ್ಟಹಾಸ ಮುಂದುವರೆದಿದ್ದು, ಸಾಲ ಕಟ್ಟದ್ದಕ್ಕೆ ಬಾಣಂತಿ ಸಮೇತ ಹೊರಹಾಕಿ ಮನೆಯಿಂದ ಹೊರಹಾಕಲಾಗಿದೆ. ಅವರನ್ನ ಆ ಮನೆಯನ್ನ ಸೀಸ್ ಮಾಡಿದ್ದಾರೆ. ಸುವರ್ಣಸೌಧದ ಪಕ್ಕದಲ್ಲೇ ಇರುವಂತದ್ದು. ಸಾಲ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕಾಗಿ ಸುವರ್ಣಸೌಧದ ಪಕ್ಕದ ಊರಲ್ಲೇ ಅಮಾನವೀಯ ಕೃತ್ಯ ಆಗಿದೆ. ಆ ಫೈನಾನ್ಸ್ ಕಿರುಕುಳಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದೆ ಬಡ ಕುಟುಂಬ. ಬೆಳಗಾವಿ ತಾಲೂಕಿನ ತಾರಿಹಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಇಲ್ಲಿ ಬಾಣಂತಿ ಸಮೇತ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪುಟ್ಟ ಕಂದಮ್ಮ ಬಾಣಂತಿ ಇಡೀ ಕುಟುಂಬ ಹೊರಗಡೆ ಇರೋದನ್ನ, ಸಾಲ ಪಡೆದಿದ್ರು, ಸಾಲ ಮರುಪಾವತಿ ಮಾಡ್ಲಿಕ್ಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಖಾಸಗಿ ಫೈನಾನ್ಸ್ನವರು ಈ ರೀತಿಯಲ್ಲಿ ಮನೆಯನ್ನೇ ಸೇಜ್ ಮಾಡಿದ್ದಾರೆ, ಮನೆಯಿಂದ ಹೊರ ಹಾಕಿದ್ದಾರೆ. ಮಾನವೀಯತೆ ಕೂಡ ತೋರಿಲ್ಲ. ಮನೆ ಕಟ್ಟೋದಕ್ಕೆ ಸಾಲ ಮಾಡಲಾಗಿತ್ತು. ಗಣಪತಿ ಲೋಹಾರ್ ಅಫ್ಟೂಸ್ ಫೈನಾನ್ಸ್ನಲ್ಲಿ 5 ಲಕ್ಷ ರೂಪಾಯಿಯನ್ನ ಸಾಲ ಪಡೆದಿದ್ರು. 3,50,000 ರೂಪಾಯಿ ಸಾಲ ಮರುಪಾವತಿ ಮಾಡಿದ್ದಾರೆ. ಆದರೆ ಅನಾರೋಗ್ಯ, ಮಗಳ ಹೆರಿಗೆ ಕಾರಣ ಉಳಿದ ಕಂತನ್ನ ಕಟ್ಟಿರಲಿಲ್ಲ. ಅಂದ್ರೆ 7 ಲಕ್ಷಕ್ಕೂ ಅಧಿಕ ಹಣವನ್ನ ಕಟ್ಟಬೇಕಾಗಿತ್ತು. ನಿತ್ಯ ಕಿರುಕುಳ ಆಗ್ತಾ ಇತ್ತು. ಮನೆಗೆ ಬೇಗ ಜಡಿದು ಗೋಡೆ ಮೇಲೆ ಜಪ್ತಿ ನೋಟಿಸ್ ಹಾಕಿ ಹಣ ಕಟ್ತೇವೆ, ಸಮಯಾವಕಾಶ ಕೊಡಿ ಅಂತ ಎಷ್ಟು ಕೇಳ್ಕೊಂಡ್ರು ಸೀಸ್ ಮಾಡಿಬಿಟ್ಟಿದ್ದಾರೆ. ಒಂದು ತಿಂಗಳ ಮಗುವಿನೊಂದಿಗೆ ಪರದಾಡ್ತಿದ್ದಾರೆ. ಮನೆ ಅಂಗಳದಲ್ಲೇ ಹಗಲು ರಾತ್ರಿ ಗಳಿತಿರುವಂತಹ ಕುಟುಂಬ. ಮನೆಗೆ ಬೀಗ ಜಡಿದು ಗೋಡೆ ಮೇಲೆ ಜಪ್ತಿ ನೋಟಿಸ್ ಅನ್ನ ಹಾಕಿದ್ದಾರೆ. ಹಣ ಕಟ್ಟುತ್ತೇವೆ, ಟೈಮ್ ಕೊಡಿ ನಮಗೆ ಅಂತ ಹೇಳಿದ್ರು ಕೂಡ, ಮನವಿ ಮಾಡಿಕೊಂಡ್ರು ಕೂಡ ಸೀಸ್ ಮಾಡಲಾಗಿದೆ. ನೋಡಿ ಆ ಮನೆಯವರ ಪರಿಸ್ಥಿತಿ. ಒಂದ್ ಕಡೆ ಮನೆ ಸೀಸ್ ಮಾಡಲಾಗಿದೆ. ಗಣಪತಿ ಲೋಹಾರ ಅಫ್ಟೂಸ್ ಫೈನಾನ್ಸ್ನಲ್ಲಿ 5 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಂಥ ಈ ಕುಟುಂಬ 3,50,000 ರೂಪಾಯಿ ಸಾಲ ಮರುಪಾವತಿ ಮಾಡಿದ್ದಾರೆ ಇವರು. ಆದರೆ ಬಾಕಿ ಇರೋದನ್ನು ನೀವು ಮಾಡಬೇಕು, ಈಗಲೇ ಪೇ ಮಾಡಬೇಕು, ಇಲ್ಲದೆ ಹೋದರೆ ನಾವು ಜಪ್ತಿ ಮಾಡ್ತಾ ಇದ್ದೀವಿ ಅಂತ ಈಗ ಸೀಲ್ ಹೊಡೆದು ಹೋಗಿದ್ದಾರೆ. ಅನಾರೋಗ್ಯ, ಮಗಳ ಹೆರಿಗೆ ಕಾರಣ ಕಂತು ಕಟ್ಟೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ 7 ಲಕ್ಷಕ್ಕೂ ಅಧಿಕ ಹಣ ಕಟ್ಟಲು ನಿತ್ಯ ಕಿರುಕುಳ, ಮನೆಗೆ ಬೀಗ ಜಡಿದು ಗೋಡೆ ಮೇಲೆ ಜಪ್ತಿಯ ನೋಟಿಸನ್ನು ಹಾಕಲಾಗಿದೆ. ಇತ್ತೀಚೆಗಷ್ಟೇ CM ಕೂಡ ಹೇಳಿದ್ರು, ಯಾರು ಈ ಮೈಕ್ರೋ ಫೈನಾನ್ಸ್ ಅವರೆಲ್ಲ ಕಿರುಕುಳ ಕೊಡೋ ಹಾಗಿಲ್ಲ, ಕ್ರಮ ಆಗುತ್ತೆ ಅಂತ. ಖಂಡಿತ ಈ ಕುಟುಂಬದ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗುತ್ತೆ. ಈಗ ಫೈನಾನ್ಸ್ ಕಂಪನಿಯಿಂದ ನೋಡಿ, ಈಗ ಮನೆಯಲ್ಲಿರುವಂತಹ ಪಾತ್ರೆ ಪಗಡೆ ಎಲ್ಲವನ್ನು ಕೂಡ ಹೊರ ಹಾಕಿದ್ದಾರೆ. ಜೊತೆ ಒಂದು ಮಗು ಇದೆ ಅಲ್ಲಿ, ಬಾಣಂತಿ ಈಗ ಪರದಾಡ್ತಿದ್ದಾರೆ. ಮನೆ ಅಂಗಳದಲ್ಲೇ ಹಗಲು ರಾತ್ರಿ ಆ ಕುಟುಂಬ ಕಾಯ್ತಾ ಇದೆ. 1 ತಿಂಗಳ ಮಗು. ಮನೆ ಕಟ್ಟೋದಕ್ಕೆ ಸಾಲ ಮಾಡಿದ್ರು ಗಣಪತಿ ಲೋಹಾರ. ಮೈಕ್ರೋ ಫೈನಾನ್ಸ್ ನ ಕಾಟ ವಿಪರೀತ ಆಗಿದೆ. ಒಂದು ಕುಟುಂಬ ದಿವಾಳಿಯಾಗಿದೆ. ಇಷ್ಟರ ಮಟ್ಟಿಗೆ ಅಂತಂದ್ರೆ ಮಾಂಗಲ್ಯ ಭಾಗ್ಯ ಉಳಿಸ್ಕೊಡಿ ಅಂತ CMಗೆ ಮೊರೆ ಹೋಗಿದ್ದಾರೆ ಆ ಮಹಿಳೆ. CMಗೆ ಮಾಂಗಲ್ಯ ಸರವನ್ನೇ ಪೋಸ್ಟ್ ಮಾಡಿ ಆ ಮಹಿಳೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಪಘಾತದಲ್ಲಿ ಗಾಯ ಆಗಿ ಮಗ ಕೋಮಾಗೆ ಹೋಗಿದ್ದಾನೆ. ಆ ಮಗನನ್ನ ಉಳಿಸ್ಕೊಳ್ಬೇಕು ಅಂತ ಮಹಿಳೆ ಲಕ್ಷ ಸಾಲ ಮಾಡ್ಕೊಂಡಿದ್ರು. ಅಂದ್ರೆ ಈಗ ಸಾಲ ತೀರಿಸಲಾಗದೆ ಎಂತ ಪರಿಸ್ಥಿತಿ ಅಂತಂದ್ರೆ ತನ್ನ ಮಾಂಗಲ್ಯವನ್ನ CMಗೆ ಪೋಸ್ಟ್ ಮಾಡಿ ಮನವಿ ಮಾಡ್ಕೊಳ್ತಾ ಇದ್ದಾರೆ, ನನಗೆ ನೆರವು ಕೊಡಿ ಅಂತ. ಮೈಕ್ರೋ ಫೈನಾನ್ಸ್ನ ಕಾಟದಿಂದಾಗಿ ಈ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ಗಮನಿಸ್ತಾ ಇದೀವಿ ಕೊರಳಲ್ಲಿ ಅರಿಶಿನ ಕೊಂಬು ಕಟ್ಕೊಂಡಿರೋದನ್ನ. ಯಾಕಂದ್ರೆ ಮಾಂಗಲ್ಯವನ್ನ ರವಾನಿಸಿದ್ದಾರೆ. ಒಬ್ಬ ಮಗ ಅಂಗವೈಕಲ್ಯದಿಂದ ಬಳಲ್ತಾ ಇದ್ದಾರೆ. ಮತ್ತೊಬ್ಬ ಮಗ ಕೋಮಾದಲ್ಲಿದ್ದ. ಆತನ ಚಿಕಿತ್ಸೆಗಾಗಿ ಸಾಲ ಮಾಡಿದ್ದು. ಇನ್ನು ಪುತ್ರನ ಜೊತೆಗೆ ಕಣ್ಣೀರು ಹಾಕ್ತಿರುವಂತಹ ಮಹಿಳೆ, ಅಂಗವೈಕಲ್ಯದಿಂದ ಪುತ್ರ ಬಳಲ್ತಾ ಇರೋದು. CMಗೆ ತಾಳಿಯನ್ನ ಪೋಸ್ಟ್ ಮಾಡಿರುವಂತಹ ಶೈಲಾ ಎನ್ನುವ ಮಹಿಳೆ ತಾಳಿ ಬದಲು ಅರಿಶಿಣದ ಕೊಂಬೇನಿದೆ, ಅದನ್ನು ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕಷ್ಟ ಇದೆ. ಫೈನಾನ್ಸ್ ಕಿರುಕುಳ, ಮನೆ ತೊರೆದಂತಹ ಮಹಿಳೆಯ ಗಂಡ ಮಾಂಗಲ್ಯ ಭಾಗ್ಯ ಏನಿದೆ ಅದನ್ನ ದಯವಿಟ್ಟು ಉಳಿಸ್ಕೊಡಿ ಅಂತ CMಗೆ ಮನವಿ ಮಾಡ್ಕೊಂಡಿದ್ದಾರೆ. ಸಾಲ ಕಟ್ಟೋದಕ್ಕೆ ಸಮಯ ಕೇಳಿದ್ರು ಕೂಡ ಒಪ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಫೈನಾನ್ಸ್ನವ್ರು ಬಂದು ನಾವು ನಾವು ಇವತ್ತು ತಿಂಗಳು ದುಡಿಮಿಲ್ಲ ರೀ, ನನ್ನ ಮಗನ ದುಡಿಮೆ ಹಾಳಾಗೈತಿ, ಆಮೇಲೆ ಅವನು ಅಂಗವಿಕಲ್ ಇದ್ದಾನ ಮಗ, ದುಡಿಯೋಕೆ ಆಗ್ತಾ ಇಲ್ಲ, ನನಗೆ ಕಷ್ಟ ಐತಿ, ಕಟ್ಟಕ್ಕಾಗಲ್ಲ, ಟೈಮ್ ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲಮ್ಮ ಕೊಡಲ್ಲ ಅಂತಂದು ಭಾಳ ಟಾರ್ಚರ್ ಮಾಡಿದ್ರಿ. ಮನೆಗೆ ಬರೋದು, ಬಾಗಿಲಿಗೆ ತಟ್ಟೋದು, ಇಲ್ಲ ರಾತ್ರಿ 11 ಗಂಟೆ ಮಟ್ಟ ಎದ್ದು ಹೋಗಂಗಿಲ್ಲ, ನಾವು ಎಲ್ಲಿ ತರುತ್ತಾರಲ್ಲಿ ಮಾನಹೀನ ಮಾಡಿದ್ರು. ಅದಕ್ಕೆ ನಾವು ಈ ಹಿಂದೆ DC ಸಾಹೇಬ್ರಿಗೆ ಮನವಿ ಪತ್ರ ಕೊಟ್ವಿ. ಸರ್, ನಮ್ದು ಮಾಂಗಲ್ಯ ಇದ್ರೆ ನಾವೆಲ್ಲರೂ ದುಡ್ಕೊಂಡು ತಿನ್ನಕ್ಕೆ ಒಂದು ಧೈರ್ಯ ಐತೆ ಸರ್. ಕೊಳ್ಳಾಗ ನಮ್ಮ ಭಾರತೀಯರಿಗೆ ಒಂದು ಮಾಂಗಲ್ಯ ಇರಬೇಕು, ಗಂಡ ಅದ ನಾನು ಒಂದು ಧೈರ್ಯದ ಮೇಲೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರಣಿ ಆತ್ಮಹತ್ಯೆ. TV9 ನಿರಂತರವಾದಂತಹ ವರದಿಯ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಮೈಕ್ರೋ ಫೈನಾನ್ಸ್ ನಿಂದ ಆಗ್ತಿರುವಂತಹ ಕಿರುಕುಳದ ಬಗ್ಗೆ TV9 ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಿದೆ. ಜನರ ಸಮಸ್ಯೆ ಏನಿದೆ ಅದನ್ನ ಸರ್ಕಾರ ಹಾಗೆ ರಾಜ್ಯದ ಜನತೆ ಮುಂದೆ ಇಡ್ತಿರುವಂತಹ ಪ್ರಯತ್ನ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಬೆಳಗ್ಗೆ 11ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂತಹ ಸಭೆ. ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. DCM DK
ಗೃಹ ಸಚಿವ ಎಲ್ಲರೂ ಕೂಡ ಸೇರಿ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಮೈಕ್ರೋ ಫೈನಾನ್ಸ್ ಕಾಟ 1 ತಿಂಗಳ ಮಗುವಿನೊಂದಿಗೆ ಈಗ ರಸ್ತೆ ಮನೆ ಹೊರಗಡೆ ಕಾಯಬೇಕಾದಂಥ ಪರಿಸ್ಥಿತಿ. ಸೊ ಹಾಗೆ ಇನ್ನೊಂದು ಕಡೆ ನಾವು ಗಮನಿಸ್ತಿರೋ ಹಾಗೆ ಮಾಂಗಲ್ಯದ ಕೊಂಬನ್ನು ಕಟ್ಕೊಂಡು, ಅಂದರೆ ಆ ಒಂದು ಫೋಟೋವನ್ನು ಕೂಡ ಕಳಿಸಿದ್ದಾರೆ, ಮಾಂಗಲ್ಯದ ಇದನ್ನು ಕೂಡ ತೋರಿಸಿದ್ದಾರೆ ಅವರು, ಪರಿಸ್ಥಿತಿ ಹೇಗಿದೆ ಅಂತ. ನಾವು ಟೈಮ್ ಕೇಳ್ತಾ ಇದ್ದೀವಿ, ನಾವೇನು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕಷ್ಟ ಇದೆ, ನಮಗೆ ಸಮಸ್ಯೆ ಇದೆ, ಮಗನಿಗೆ ಅಂಗವೈಕಲ್ಯ ಇದೆ, ದಯವಿಟ್ಟು ಒಂದು ಅವಕಾಶ ಕೊಡಿ ನಮಗೆ ಅಂತ ಈಗ CM ಅವ್ರಿಗೂ ಕೂಡ ನಾವು ಕೂಡ TV9 ಪರವಾಗಿ ಮನವಿ ಮಾಡ್ತಿರೋದು ಸರ್ಕಾರಕ್ಕೆ. ದಯವಿಟ್ಟು ಇಂಥ ಕುಟುಂಬಗಳ ಜೊತೆಗೆ ಸರ್ಕಾರ ನಿಲ್ಲಬೇಕು. ಯಾಕಂದರೆ ಒಂದು ಕಡೆ ಪುಟ್ಟ ಮಗು, 1 ತಿಂಗಳ ಮಗುವಿನ ಜೊತೆಗೆ ಹೊರಗಡೆ ಏನು ಜಗಲೀಲೇ ಇರಬೇಕಾದಂಥ ಪರಿಸ್ಥಿತಿ, ಎಲ್ಲ ಪಾತ್ರೆ ಪಗಡೆ ಎಲ್ಲವನ್ನು ಕೂಡ ಹೊರಗೆ ಎಸ್ತಿದ್ದಾರೆ. ಇನ್ನೊಂದು ಕಡೆ ಮನೆಗೆ ಸೀಲ್ ಹಾಕಲಾಗಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ.